ಒಂದ್ ಸೆಕೆಂಡ್ ಇರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. 2005 ಅಕ್ಟೋಬರ್ 29 ದೆಹಲಿಯಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಯಾರು ಅಧಿಕಾರದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ನನಗೆ. ಯಾಕಂದ್ರೆ 210 ಜನ ಗಾಯಗೊಳ್ತಾರೆ, ಅಲ್ಲೂ ಕೂಡ 62 ಜನ ಸತ್ತು ಹೋಗ್ತಾರೆ. 2006 ಜುಲೈ 11ಕ್ಕೆ ಮುಂಬೈ ರೈಲು ಸ್ಫೋಟ ಆಗುತ್ತೆ. ಯಾರು ಅಧಿಕಾರದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. 2007ರಲ್ಲಿ ವಾರಣಾಸಿ ಅವಳಿ ಸ್ಫೋಟ ಆಗುತ್ತೆ. ಎಷ್ಟು ಜನ ಬಲಿಯಾದ್ರು, ಆಗ ಯಾರು ಗವರ್ಮೆಂಟ್ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು. 2007 ಸಮಜೋತಾ ಎಕ್ಸ್ಪ್ರೆಸ್ ರೈಲಲ್ಲೂ ಕೂಡ ಸ್ಫೋಟ ಆಗುತ್ತೆ. ಅವಾಗ ಯಾರು ಸರ್ ಗವರ್ಮೆಂಟ್ ಅಲ್ಲಿ ಇದ್ದಿದ್ದು? ಅದೆಲ್ಲ ಅವರು ಕೇಳಿದ್ರೆ ಅದಕ್ಕೆ ಉತ್ತರ ಎಲ್ಲರ ಅವಧಿಯಲ್ಲೂ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅವಧಿಯಲ್ಲಿ ಆದಾಗ ಮಾನ್ಯ ಪ್ರಧಾನಮಂತ್ರಿಗಳು ಯಾರಿದ್ರು ಈ ದೇಶದ ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಹೇಡಿಯ ರೀತಿ ಹೋಗಿ ಗುಹೆನಲ್ಲಿ ಅಡಿಕೊಂಡು ದೇಶದ ಜನತೆಗೆ ಬಂದು ಹೇಳಬೇಕಾಯಿತು. ದೇಶದ ಜನತೆಗೆ ಕ್ಷಮೆ ಕೇಳಬೇಕು. ಬಂದು ಎದೆ ತಟ್ಟಿ ಹೇಳಬೇಕಾಯಿತು. ಈ ದೇಶದ ಪ್ರಧಾನಮಂತ್ರಿಯಾಗಿ ತಪ್ಪಾಗಿದೆ, ನಮ್ಮ ಭದ್ರತಾ ವೈಫಲ್ಯ ಆಗಿದೆ, ಸರಿಪಡಿಸ್ಕೊತೀವಿ ಅಂತ ಹೇಳೋದನ್ನ ಬಿಟ್ಟು ಪ್ರಧಾನಮಂತ್ರಿಗಳು ಕೂತ್ಕೊಂಡೋಗ್ತಾರೆ. ನಾನು ಕೇಳಿರೋ ಪ್ರಶ್ನೆ ನಿಮ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಯಾಕಂದ್ರೆ ಬರೀ ಅವ್ರ ಅವಧಿಯನ್ನ ಮಾತ್ರ ಟಾರ್ಗೆಟ್ ಮಾಡಬೇಡಿ, ಅವ್ರ ಫೇಲ್ಯೂರ್ ಖಂಡಿತ ಅದನ್ನ ಪ್ರಶ್ನೆ ಮಾಡ್ತೀನಿ. ರಾಘವೇಂದ್ರ ಸರ್, ನಾನು ಇಲ್ಲಿ ಪ್ರಶ್ನೆ ಮಾಡ್ತೀನಿ. ರಘು ಸರ್ ಕಾಂತಿ ಮೇಡಮ್ ಕ್ವಿಕ್ ಆಗಿ ನಾನು ನಿಮಗೆ ಒಂದು ನೇರ ಪ್ರಶ್ನೆ ಮಾಡ್ತೀನಿ. ರಘು ಸರ್ ಕೇಳಿದಕ್ಕೆ ನೀವು ಉತ್ತರ ಕೊಡಬೇಡಿ ಮೇಡಮ್. ಪರಿಸ್ಥಿತಿ ಏನು ಅಂದ್ರೆ ದೇಶಕ್ಕೆ ಯೋಗ್ಯತೆ ಇಲ್ಲ ಬಿಜೆಪಿ ಯೋಗ್ಯತೆ ಇಲ್ಲ. ಈ ದೇಶದ ಜನರಿಗೆ ರಕ್ಷಣೆ ಕೊಡೋ ಯೋಗ್ಯತೆ ಇಲ್ಲ. ಬಡವರಿಗೆ ನೀವು ರಾಜ್ಯದ ಆಂತರಿಕ ಭದ್ರತೆ ಬಗ್ಗೆ ಬಂದಾಗ ಒಟ್ಟಾಗಿ ಮಾತಾಡೋದನ್ನು ಬಿಟ್ಟು ಈ ತರ ನೀವು ಚಿಪ್ ಚಿಪ್ಪ ಮಾತಾಡಿದ್ರೆ ನಾಚಿಕೆ ಆಗಲ್ಲ. ನಿಮಗೆ ನಾಚಿಕೆ ಆಗ್ಬೇಕ್ರಿ. ರಘು ಸರ್ ಒಂದ್ ಸೆಕೆಂಡ್ ಇರಿ. ರಘು ಸರ್ ಒಂದ್ ಸೆಕೆಂಡ್ ಇರಿ. ಕಾಂತಿ ಮೇಡಮ್ ನಾನು ಬರ್ತೀನಿ 30 ಸೆಕೆಂಡ್. ರಘು ಸರ್ ನಾನು ಪ್ರಶ್ನೆ ಮಾಡ್ತೀನಿ. ಈಗ ನಿಮ್ದು ಲಿಸ್ಟ್ ಕೊಟ್ಟೆ ನೀವು ಆನ್ಸರ್ ತಗೋಬೇಕಲ್ವಾ? ನಾನು ಕೊಡ್ತೀನಿ. ಕಾಂತಿ ಮೇಡಮ್ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು, ಅವ್ರ ಪ್ರಶ್ನೆಗಲ್ಲ. ನಾನು ಲಿಸ್ಟ್ ಹೇಳ್ತೀನಿ ಎಲ್ಲೆಲ್ಲಿ ಹೆಂಗಾಯ್ತು ಭದ್ರತಾ ವೈಫಲ್ಯ ಅಂತ ಯಾಕೆ ಬಸವರಾಜ್ ಮಾಲ್ಗತ್ತಿ ಸರ್ ಪ್ರಶ್ನೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೆ ಮುಂಚೆ ರಾಘವೇಂದ್ರ ಸರ್, ಎರಡೂ ಪಕ್ಷದವರು ನಮ್ಮ ಅಧಿಕಾರದಲ್ಲ. ಬರ್ತೀನಿ ಕಾಂತಿ ಮೇಡಮ್, ಬರ್ತೀನಿ. ನೀವು ಕೂಗಾಡ್ತಾ ಇದ್ದೀರಾ ಇಬ್ರು. ಒಂದ್ ಸೆಕೆಂಡ್ ಇರಿ, ನಾನು ಬರ್ತೀನಿ. ರಾಘವೇಂದ್ರ ಸರ್, ಕಾಂತಿ ಮೇಡಮ್ ಅವಕಾಶ ಕೊಡ್ತೀನಿ. ಸಿಂಧೂರ ಮಾಡಿದಾಗಲೂ ಕ್ವೆಶ್ಚನ್ ಕೇಳಿರುವಂತ ಕಾಂಗ್ರೆಸ್ ಹೌದು. ಯಾಕೆ ಸ್ಟಾಪ್ ಮಾಡಿದ್ರಿ? ಕ್ರಿಮಿನಲ್ಗಳನ್ನು ಹೊರಗಡೆ ಬಿಟ್ಟಾಗ ನಾವು ಕ್ವೆಶ್ಚನ್ ಕೇಳಿದ್ವಿ. ಯಾರ ಜೊತೆ ಡೀಲ್ ಮಾಡ್ಕೊಂಡಿದ್ರಿ? ಹೌದು, ಯಾಕೆ ನಿಮಗೆ ಸಿಂಧೂರ್ ಅವನ ಮಧ್ಯದಲ್ಲಿ ನಿಲ್ಲಿಸಿ ಯಾಕೆ ಡೀಲ್ ಮಾಡ್ಕೊಂಡಿದ್ರಿ? ಯಾರ ಜೊತೆ ಡೀಲ್ ಮಾಡ್ಕೊಂಡಿದ್ರಿ ನೀವು? ನೀವಿಬ್ರು ಮಾತಾಡೋದು ಆನೇರ್ ಹೋಗಲ್ಲ. ನೀವಿಬ್ರು ಪಕ್ಷದ ಅಜೆಂಡಾಗಳನ್ನ ಇಟ್ಕೊಂಡ್ ಬಂದು ಈ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀರಾ ಅಂದ್ರೆ ಇದಕ್ಕೆ ನಿಮ್ಮ ವೇದಿಕೆ ಅಲ್ಲ. ಒಂದ್ ಸೆಕೆಂಡ್ ಇರಿ ರಘು ಸರ್. ನಾನು ಮಾತಾಡ್ಸಲ್ಲಪ್ಪ, ಇಬ್ಬರನ್ನು ಮಾತಾಡ್ಸಲ್ಲ. ಇಬ್ರು ಪಕ್ಷದ ಅಜೆಂಡಾಗಳನ್ನ ಇಲ್ಲಿ ಜನರ ಮುಂದೆ ಇಡ್ತಿದ್ದಾರೆ. ಜನರಿಗೆ ಅರ್ಥ ಆಗುತ್ತೆ ಪಕ್ಷಗಳ ಮಧ್ಯೆ ಎಷ್ಟು ಮಟ್ಟಿಗೆ ಕಿತ್ತಾಟಗಳಿದೆ ಅಂತ.